ಇಲ್ಲೇ ನಿಂತ್ಕೊಳ್ಳಿ. ಒಳಗಡೆ ಹೋಗ್ಬಿಟ್ಟು ಆರತಿ ತಗೊಂಡ್ಬಿಟ್ಟು ಬರ್ತೀನಿ. ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇದೆಯಲ್ಲ, ಅದಕ್ಕೆ ಆರತಿ ಎತ್ಬಿಟ್ಟು ದೃಷ್ಟಿ ತೆಗೆದ್ಬಿಟ್ಟು ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಂತ್ಕೊ ಬಂದೆ. ಯೋವಿ 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 ಮೊಮ್ಮಗಳೇ, ಏನೇ ಈ ಪಾಟಿ ಸಂದಕೈತಲ್ಲೇ ಮನೆ, ಇಷ್ಟು ದೊಡ್ಡ ಮನೆ. ಹ್ಞೂ ಕಣಜ್ಜಿ, ಭಾಳ ದೊಡ್ಡ ಮನೆ, ಭಾಳ ಸಂದಕೈತೆ. ಇನ್ನೂ ಒಳಗಡೆ ಎಲ್ಲನೂ ಇನ್ನೂ ಸಂದಕೈತೆ, ನೋಡ್ಬೇಕು ನೀನು. ಹೌದೇನೇ? ಯಪ್ಪ ಮಗಳೇ, ಇಂಥ ಚಾನ್ಸ್ ನಮಗೆ ಮತ್ತೆ ಸಿಗಕ್ಕಿಲ್ಲ. ಹೆಂಗೋ ಒಳ್ಳೆ ದುಡ್ಡಿರೋರ್ನೇ ನೀನು ಪಿರುತಿ ಮಾಡ್ಬಿಟ್ಟು ಹೆಂಗೋ ಈಗ ಅವರು ಕರ್ಕೊಂಬಂದು ಮನೆಗೂ ಇಕ್ಕತ್ತವ್ರೆ, ಮದುವೆನೂ ಆಯ್ತದ ನಿಂದು. ನೀನಂತೂ ಅದೃಷ್ಟವಂತೆ ಬಿಡು. ನಿಮ್ಮ ಅಮ್ಮನಂಗಂತೂ ಅಲ್ವೇ ಅಲ್ಲ. ನೀನಂತೂ ಈಗ ಊರಿಗೆ ನೀನು ಸಾವುಕಾತಿ ಆಗೋಗ್ಬಿಟ್ಟೆ ನೀನಂತೂ. ಹ್ಞೂ ಕಣಜ್ಜಿ, ಆದರೆ ಒಬ್ಳವಳೆ, ಅದೇ ಆ ಪೊದ್ದು ಆಂಟಿ ಮಗಳವಳಲ್ಲ ನಿಧಿ, ಅವಳು ಇವಾಗ ಇವ್ರ ಮಗಳು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಸೇರ್ಕೊಬಿಟ್ಟವಳೆ. ಅವಳು ಏನಾರ ಇಲ್ಲ ಅಂತ ಹೇಳ್ಬಿಟ್ರೆ ದೇವ್ರಣೆ ಆಸ್ತಿ ಪೂರ ನಮಗೇನೇ ಆಗೋಗ್ಬಿಡ್ತದೆ. ಈಗ ಅವಳು ಬಂದಿರೋದಕ್ಕೆ ಏನೋ ಅವಳಿಗೆ ಅರ್ಧ ಆಸ್ತಿ ಕೊಡಬೇಕಂತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು. ಅವಳು ಏನಾದರೂ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಆಸ್ತಿನೂ ನನಗೆ ಸಿಗ್ತದೆ. ಅದಕ್ಕೊಂದು ಏನಾರ ಒಂದು ವ್ಯವಸ್ಥೆ ಮಾಡಬೇಕಲ್ಲ. ಮಾಡನಿ ಮೊದಲು ನೀನು ಕುತ್ತಿಗೆಗೆ ಒಂದು ತಾಳಿ ಬಿದ್ದುಬಿಡ್ಲಿ, ಆಮೇಕಿಂದ ಏನಾರ ಒಂದು ಮಾಡನಿ. ಹ್ಞೂ ಕಣಜ್ಜಿ, ನನಗಂತೂ ಈ ಮನೆ ನೋಡಿ ನೀ ಲವ್ ಮಾಡಿದ್ದು. ನನ್ನ ಮಗನ ಮಗ ನೋಡ್ಬಿಟ್ಟು ನಾನೇನು ಲವ್ ಮಾಡಲಿಲ್ಲ. ಹೆಂಗೋ ಮನೆಗಿನೇ ಎಲ್ಲ ಐತಲ್ಲ ಬಿಡು, ಸಣ್ಣಕ್ಕಿರ್ಬೋದು, ಆಸ್ತಿ ಪಾಸ್ತಿ ಎಲ್ಲ ಐತೆ, ಸಾವುಕಾರು ಅಂತ ಹೇಳ್ಬಿಟ್ಟು ಇಷ್ಟಪಟ್ಟಿದ್ದು. ಬಿಡು, ಬಡವ್ರಾಗಿ ಉಟ್ಬಿಟ್ಟು ಬಡವ್ರಾಗೇನೇ ಸಾಯ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಬರೋದಿಲ್ಲ. ಬಡವ್ರೂ ಹೆಂಗಿದ್ರು ಸಾವುಕಾರ ಆಗೇ ಆಗಬೇಕು. ಹೆಂಗೋ ನೀನಂತೂ ಅದೃಷ್ಟವಂತೆ. ಈ ಊರಿಗೇನಿಯ ನೀನಂತೂ ಚಿಕ್ಕ ಸಾವುಕಾತಿ ಆಗ್ಬಿಟ್ಟೆ ನೋಡಿ ಇವಾಗ. ಚಿಕ್ಕ ಸಾವುಕಾತಿ ಕೇಳೋಕ್ಕೆ ಒಂಥರ. ಇನ್ನು ಈ ಮನೆಗಿರೋದೆಲ್ಲನೇ ನೀವು ನಿಂದೆ ಮೊಮ್ಮಗಳೇ, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡ್ಕೊಂಡಿರೋದು ಅಷ್ಟೇನೇ ನೀಯ. ಕಣಜ್ಜಿ, ನಾಯಿ ಕಣ್ಣು ನೊರಿ ಕಣ್ಣು ಯಾರ ಕಣ್ಣು ಅಷ್ಟೇನಿಯ, ಜನಗಳ ಕಣ್ಣು ಯಾರ ಕಣ್ಣು ನಿನ್ನ ಮ್ಯಾಲೆ ಬೀಳದೆ ಇರಲಿ ಕಣಮ್ಮ. ಎಲ್ಲನೂ ಒಳ್ಳೇದಾಗಲಿ. ಅಮ್ಮ, ಇದೇನು ಮಾಡ್ತಾ ಇದೀಯಾ? ಮನೆಗೆ ಕರ್ಕೊಂಡ್ಬಿಟ್ಟು ಬಂದಿದ್ಯಾ? ಹ್ಞೂ ಮಗಳೇ, ಬೇರೆ ಇನ್ನೇನು ದಾರಿ ಇರಲಿಲ್ಲ ನನಗೆ. ಈಗ ನಿಮ್ಮ ಅಣ್ಣ ಯಾವಾಗ ಬರ್ತಾನೋ ಏನೋ ನಮ್ಗಂತೂ ಗೊತ್ತಿಲ್ಲ. ಬಂದರು ಬಂದ ಹೋದ್ರು ಹೋದ. ಅದಕ್ಕೇನೆ ಹೆಂಗೋ ನಮ್ಮ ವಂಶದ ಕುಡಿ ಬೆಳೀತೈತೆ. ಒಂದು ಹೆಣ್ಣು ಮೋಸ ಮಾಡೋದು ಯಾವ ಸೀಮೆನೇ ಹೇಳು. ಅದಕ್ಕೇನೆಯ ನಾನೇನಿಯ ಹೋಗಿ ಕರ್ಕೊಂಬಿಟ್ಟು ಬಂದೆ. ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ನಿನ್ನ ಹತ್ರ ಏನಾದರೂ ಕೇಳೋಣ ಅಂತ ಅಂದ್ಕೊಂಡೆ, ಆದರೆ ಬಿಡು, ಮೊದಲೇ ನಿನಗೆ ಅದು ಇದು ಅಂತ ಬೇಜಾರಿತ್ತಲ್ಲ, ಅದಕ್ಕೆ ನಿನ್ನ ಹತ್ರ ಏನು ಕೇಳೋಕೆ ಹೋಗಲಿಲ್ಲ, ನಾನೇ ಕರ್ಕೊಂಬಿಟ್ಟು ಬಂದೆ. ಪರವಾಗಿಲ್ಲ ಬಿಡಿ ಅಮ್ಮ, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ನನಗೇನೂ ಬೇಜಾರಿಲ್ಲ. ನಾನು ಕೇಳ್ಬಿಟ್ಟು ಏನಾದರೂ ಮಾಡಬೇಕಾ? ಚಿಕ್ಕವಳು ನಾನು, ಇನ್ನೂ ಏನೂ ಗೊತ್ತಾಗಲ್ಲ. ನೀವೇನು ನಿರ್ಧಾರ ಮಾಡಿದ್ರು ಅದು ಒಳ್ಳೇದೇ ಆಗಿರ್ತದೆ ಬಿಡಿ. ನೋಡಿದ್ರೇನಕ್ಕ ನನ್ನ ಮಗಳು ನಿಧಿ. ನಿಮಗೆ ಗೊತ್ತಿಲ್ದಿರೋದು ಏನೈತೆ, ನಿಮಗೂ ಗೊತ್ತಲ್ವಾ? ನೋಡಿ, ನಮ್ಮ ಮನೆಗೆ ಸದ್ಯಕ್ಕೆ ನಾನು, ಈಗ ನನ್ನ ಮಗಳು, ನನ್ನ ಗಂಡ, ನನ್ನ ಮಗ 4 ಜನನೇ ಇರೋದು. ಇನ್ನೇನು ಆರಾಮಾಗಿ ಎಕ್ಸ್ಟ್ರಾ ಒಬ್ಬರು ಬರ್ತಾವ್ರೆ, ಅವ್ರಿಗೊಬ್ರು ಎಕ್ಸ್ಟ್ರಾ ಒಬ್ಬರು ಬರ್ತಾರೆ. ಇನ್ನಿಬ್ಬರು ಹೊಸ ಮೆಂಬರ್ಗಳು ಆಡಾಯ್ತಾರೆ ಅಷ್ಟೇ. ನೀನು ಅಷ್ಟು ಬಿಟ್ರೆ ಇನ್ನು ಯಾರು ಇರೋಕ್ಕಿಲ್ಲ ಮನೆಗೆ. ಬಾ, ಬಲ್ಗಾಲಿಕ್ಬಿಟ್ಟು ಒಳಗಡೆ ಬಾಮ್ಮ. ಅತ್ತೆ ನೋಡ್ದೇನಜ್ಜಿ, ಆ ನಿಧಿಗಾಗಲೇ ನೀನಿಯ ಹೊಟ್ಟೆ ಎಲ್ಲ ಉರಿದೋಗ್ತೈತೆ. ನಾನು ಬಂದ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು. ಮಗಳೇ, ಯಾರು ಏನಾರ ಅನ್ಕೊಂಡ್ಲಿ, ಯಾರು ಹೆಂಗನ ಮಾತಾಡ್ಕೊಂಡ್ಲಿ, ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡೋಕ್ಕಂತೂ ಹೋಗಲೇ ಬೇಡ. ನಾನು ಇದನ್ನೆಲ್ಲ ಎಲ್ಲ ನೋಡ್ಕೊತೀನಿ. ನೀನು ಆರಾಮಾಗಿರು. ನಿಮ್ಮ ಅಮ್ಮ ಅಂತೂ ನಾನು ಹೇಳಿದ ಮಾತು ಕೇಳಲಿಲ್ಲ, ಅರ್ಧಂಬರ್ಧ ಕೇಳ್ಬಿಟ್ಬಿಟ್ಟು. ನೀನು ನನ್ನ ಮಾತು ಕೇಳು. ನೀನಂತೂ ರಾಣಿ ಥರ ಇತ್ತೀಯ ಈ ಮನೆಯಾಗೆ, ಸರಿನಾ? ನಿಮ್ಮ ಅಮ್ಮಂಗೆ ಹೇಳಿ ಸಾಕಾಗೋಯ್ತು. ಆದರೂ ನಿಮ್ಮ ಅಮ್ಮನ ಜೀವನ ಹಾಳಾಗೋದಾಗ ಸೊರು ಮಾಡಿದ್ದೆಲ್ಲನೂ ನಾನೇನೇನಿಯ ಗೊತ್ತೇನೋ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಮ್ಮನ ಜೀವನ ಹಿಂಗೆಲ್ಲಿ ಸೊರೋಗೋದು. ಅಯ್ಯೋ ಬಾ, ಅದಕ್ಕೆ ಹೇಳೋದು, ನನ್ನ ಮಾತು ಕೇಳು, ನಿಂಗೆಲ್ಲ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ಟು. ಸರಿ ಹೇಳಜ್ಜಿ, ನೀನು ಹಂಗೆ ಹೇಳಿದ್ರೆ ಹಂಗೆ ನೀನು ಕೇಳ್ತೀನಿ. ನಾನಂತೂ ನೀನು ಏನು ಹೇಳಿದ್ರೆ ಅದನ್ನೇ ಮಾಡ್ತೀನಿ ನಾನು. ನನಗೂ ಏನು ಗೊತ್ತಾಗಿಲ್ಲ ಅಲ್ವಾ. ನೀನಾದರೆ ನನ್ನ ಜೀವನ ಸಂದಕ್ಕಿರಬೇಕು ಅಂತ ನೀನು ಎಲ್ಲ ಮಾಡ್ತೀಯ. ಸರಿ ಬಾ. ಬನ್ನಿ ಮಗಳೇ, ಅವಳಿಗೆ ಇದೇ ರೂಮೇನಿಯ ಇಷ್ಟ ಆಗ್ಬಿಟ್ಟೈತೆ ನಿಮ್ಮ ಹೊತ್ತಿಗೆ. ಇದೇ ರೂಮೇನಿಯ ಬಿಟ್ಕೊಟ್ಬಿಡು. ಅಮ್ಮ, ಅವತ್ತಿಂದ ನಾನು ಇದೇ ರೂಮಾಗಿದ್ದು ಅಭ್ಯಾಸ ಆಗೋಗ್ಬಿಟ್ಟೈತೆ. ನನ್ನ ಲಗೇಜು, ನನ್ನ ಬಟ್ಟೆ, ನನ್ನ ಪುಸ್ತಕ ಎಲ್ಲನೂ ಇಲ್ಲೇ ಅವೆ. ಮತ್ತೆ ಇನ್ನೊಂದು ರೂಮಿಗೆ ನಾನು ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಕಷ್ಟ ಆಗ್ತೈತೆ. ಇನ್ನೂ ಮನೆಗೆ ಎಷ್ಟೊಂದು ರೂಮ್ ಅವಲ್ವಾ. ಅಯ್ಯೋ ಮಗಳೇ, ನೀನು ಬೇರೆ ರೂಮ್ಗೆನೇ ಹೋಗು, ಬಸ್ರಿ ಅಲ್ವಾ. ಅವಳಿಗೆ ಎಲ್ಲಿ ಖುಷಿ ಆಗ್ತೈತೋ ಅಲ್ಲೇ ನಿನಗೆ ಇರಲಿ ಅಂತ ನನ್ನ ಆಸೆ ಅಷ್ಟೇನೆ. ಅಯ್ಯೋ, ಇಷ್ಟು ದಿನ ಇದ್ದು ಒಬ್ಳೆ ಅಂತ ಹೇಳ್ಬಿಟ್ಟು ಅಭ್ಯಾಸ ಆಗೋಗ್ಬಿಟ್ಟೈತಲ್ಲ. ಈಗ ಯಾರೋ ಇನ್ನೊಬ್ರು ಬರ್ತಾರೆ ಅಂತ ಹೇಳಿದಕ್ಕೆ ನಿನ್ನ ಮಗಳಿಗೆಲ್ಲೋ ಆಗ್ಲೇನಿಯ ಒಂಥರ ಬೇಜಾರಾಗೋಗ್ಬಿಟ್ಟೈತೆ ಅಂತ ಅನ್ನಿಸ್ತದೆ. ಹಲೋ, ನನಗೇನು ಬೇಜಾರಿಲ್ಲ. ಬೇಜಾರು ಮಾಡ್ಕೊಳ್ಳೋಕ್ಕೆ ಇಲ್ಲಿ ಏನಾಗೈತೆ? ಯಾವತ್ತಿದ್ರು ನಮ್ಮ ಅಣ್ಣ ಮದುವೆ ಮಾಡ್ಕೋಬೇಕಿತ್ತು, ಮದುವೆ ಮಾಡ್ಕೊಂಡು ಅದಕ್ಕೆ ಬರಬೇಕಿತ್ತು. ನನ್ನ ರೂಮ್ ಕೇಳ್ತಿದ್ದೀರಲ್ಲ ಅಂತ ಸ್ವಲ್ಪ ಕೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟು ಬಿಟ್ರೆ ನನಗೆ ಯಾವ ಬೇಜಾರೂ ಇಲ್ಲ. ನನ್ನ ಮಗಳು ಅಂದರೆ ಮಗಳು, ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಿಡ್ತಾಳೆ ನನ್ನ ಮಗಳು. ಹೇಳಿದ ತಕ್ಷಣನೇ ಮಗಳೇ, ಬೇರೆ ರೂಮ್ ಯಾವ ರೂಮ್ ಬೇಕೋ ಆ ರೂಮ್ನ ನೋಡ್ಕೊ ಹೋಗು. ಇನ್ನೇನು ಈ ರೂಮಾಗೇನೆ ಅವ್ರು ಇರಲಿ, ಸರಿನಾ? ಸರಿ, ನನಗೇನು ಬೇಜಾರಿಲ್ಲ ಬಿಡಮ್ಮ. ಯಾವ ರೂಮ್ ಆದ್ರೇನು, ಅವ್ರು ಬಸ್ರಿ ಅಲ್ವಾ, ಅವ್ರಿಗೆ ಎಲ್ಲಿ ಕಂಫರ್ಟ್ ಇರಬೇಕು ಅಂತ ಅನ್ಸುತ್ತೋ ಅಲ್ಲೇ ಇರಲಿ. ಏನಮ್ಮ, ಬಾ ಸೊಸೆ ಬಾ. ಇದೇ ರೂಮೇ ನಿಂದು. ಇಲ್ಲಿ ಏನೇನು ಬೇಕೋ ಏನೋ ಬಟ್ಟೆ ಬರೆ ಏನವೋ ಎಲ್ಲ ಜೋಡಿಸ್ಕ. ಇನ್ನೇನು ನಿಮ್ಮ ಅಜ್ಜಿ ಜೊತೆ ಆರಾಮಾಗಿ ಇಲ್ಲೇ ಇರ್ಬೋದಲ್ವಾ.
ಆ, ಹಾ ಹಾ. ಅಯ್ಯೋ ನಾನು ನನ್ನ ಮೊಮ್ಮಗಳು ಇಬ್ರು ಇಲ್ಲೇ ಇರ್ತೀವಿ ಹೇಳಮ್ಮ. ಈ ರೂಮೇ ನಮ್ಗೆ ಇಷ್ಟ ಆಯ್ತು, ಗಾಳಿ ಬೆಳಕು ತಣ್ಣಗೈತೆ. ಆ ರೂಮುಗಳೆಲ್ಲನೂ ಒಸಿ ಮ್ಯಾಲಕ್ಕೆಲ್ಲ ಒತ್ಬೇಕಲ್ಲ, ಆಗಕ್ಕಿಲ್ಲ. ಇದಾದ್ರೆ ಕೆಳಗಡೆ ಹೆಂಗೋ ಸಂದಕೈತೆ. ಏನಾರ ಬೇಕಾದ್ರೆ ನಿನಗೆ ಕೇಳಮ್ಮ, ಸರಿನಾ? ಏನು ಬೇಕು ಏನು ಬೇಡ ಎಲ್ಲನೂ ನಾನಿದ್ದೀನಲ್ಲ. ಹಂಗೆ ನಿಮ್ಗೆ ನಮ್ಗೆ ಮನೆ ಕೆಲ್ಸಕ್ಕೆ ಒಬ್ರು ಬರ್ತಾರೆ, ಅವ್ರೂ ಬೇಕಾದ್ರೆ ಹೇಳ್ತೀನಿ ಎಲ್ಲನೂ. ಈಗ ಏನು ಬೇಕೋ ತರಿಸ್ಕ, ಏನು ಬೇಕೋ ತಿನ್ನು, ಅದೆಲ್ಲ ಬಿಟ್ಟು ಇನ್ನೇನೂ ಇಲ್ಲ, ಸರಿನಾ? ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಹಾಸ್ಪಿಟಲ್ಗೆ ಹೋಗೋದಾ ಇಲ್ಲ ಅಂತಂದರೆ ಆ ವೈದ್ಯರ ಹತ್ರ ತೋರಿಸ್ಕೊಂತ ಇದ್ದೀರಲ್ಲ, ಆ ವೈದ್ಯರ ಹತ್ರನೇ ತೋರಿಸ್ಕೊಂತೀರಾ. ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನನಗೆ ಆಸ್ಪತ್ರೆಗೆ ಹೋಗೋಕ್ಕೆ ಇಷ್ಟನೇ ನ್ಯಾಯ ಇಲ್ಲ ನನಗಂತೂ. ಇವರೇನೇ ಅವರಲ್ಲ ವೈದ್ಯರು, ಅವ್ರ ತಗೇನಿಯ ತೋರ್ಸ್ಕತೀನಿ ಬಿಡತ್ತೆ. ಯಾಕೆ ಹಾಸ್ಪಿಟಲ್ಗೆ ಹೋದ್ರೆ ಏನು ಪ್ರಾಬ್ಲಮ್ಮು? ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕಲ್ವಾ? ಅಯ್ಯೋ ಸ್ಕ್ಯಾನಿಂಗ್ ಎಲ್ಲ ಮಾಡಿಸೋ ಅವಶ್ಯಕತೆ ಏನಿಲ್ಲ. ನಮ್ಮ ಅಜ್ಜರ ಕಾಲದಾಗೆಲ್ಲ ಏನು ಸ್ಕ್ಯಾನಿಂಗ್ ಇತ್ತೆ? ಏನು ಇರಲಿಲ್ಲ ತಾನೇ. ಆದ್ರೂ ಮಗು ಹೆಂಗೈತೆ ಏನು ಎತ್ತ ಅಂತ ನೋಡ್ಬೇಕಲ್ವಾ? ಅಂಗವಿಕಲ ಮಗು ಆಗಿದ್ರೆ ಎಲ್ಲನೂ ಇದು ಮಾಡ್ತಾರೆ ಇವಾಗ. ಅದಕ್ಕೇನೆ ನೀವು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಮಗು ಹೆಲ್ದಿ ಆಗೈತಾ ಇಲ್ವಾ ಅಂತ ನೋಡ್ಕೊಳ್ಳೋದು ಎಷ್ಟೋ ವಾಸಿ. ಅಯ್ಯೋ ನೋಡೋಣ ಹೇಳಮ್ಮ, ಇಲ್ಲೇ ತೋರಿಸ್ತಿದ್ದೀವಲ್ಲ, ಒಂದು 2 ದಿನ ಇಲ್ಲೇ ತೋರಿಸಿ ಸ್ಕ್ಯಾನಿಂಗ್ ಮಾಡಿಸೋ ಟೈಮಾಗೆ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಿಟ್ಟು ಬರ್ತೀವಿ. ನಿಮಗೆಲ್ಲ ಯಾಕೆ ಶ್ರಮ? ನಾನು ನನ್ನ ಮೊಮ್ಮಗಳೇ ನೀನು ಇಬ್ಬರೇ ಹೋಗ್ಬಿಟ್ಟು ಹೆಂಗೆ ಹೋಗ್ತಿದ್ದೀವಲ್ಲ ಹಂಗೆ ತೋರಿಸ್ಕೊಬಿಟ್ಟು ಬರ್ತೀವಿ, ಏನು ಚಿಂತೆ ಇಲ್ಲ. ಹಾಂ ಸರಿ ಸರಿ ಆಯಿತು. ನನ್ನ ಮಗ ಬರೋ ತನಕ ನೀವು ಯಾವ ಸಂಕೋಚನೂ ಪಟ್ಕೋಬೇಡಿ ಏನಮ್ಮ. ನನ್ನ ಮಗ ಬಂದಿದ್ದ ತಕ್ಷಣ ನಿನ್ನ ಕುತ್ತಿಗೆ ತಾಳಿ ಕಟ್ಸೋ ಜವಾಬ್ದಾರಿ ನಂದು. ಹಾಂ ಸರಿ ಅತ್ತೆ ಆಯಿತು. ಮಗಳೇ ನೀನು ಅತ್ತಿಗೆ ಅಲ್ವಾ, ಏನಾರ ಸಹಾಯ ಕೇಳಿದ್ರೆ ಮಾಡು, ಸರಿನಾ? ಸರಿ ಅಮ್ಮ. ಸರಿ ಅವರೆಲ್ಲ ರೂಮಾಗೆ ಹೆಂಗೆ ಬೇಕು ಹಂಗೆಲ್ಲ ಜೋಡಿಸ್ಕೊಂಡು ಏನಾದರೂ ಮಾಡ್ಕೊಂಡ್ಲಿ. ಬಾ ಹೋಗೋಣ ಬಾ. ನಿಧಿ, ಇವಾಗ ನಾನು ನಿನಗೆ ಅತ್ತಿಗೆ ಆಗಬೇಕು. ಹಾಂ ಗೊತ್ತು. ಹ್ಞೂ ಸರಿ, ಅತ್ತಿಗೆ ಅಂದರೆ ತಾಯಿ ಸಮಾನ ಅಂತ ಹೇಳ್ತಾರೆ, ಅತ್ತಿಗೆನೇ ಆಗಬೇಕು. ನನಗೆ ಒಂಚೂರು ಬಿಸಿನೀರು ಒಂಚೂರು ಕಾಯಿಸ್ಕೊಂಡು ಬಂದು ಕೊಟ್ಬಿಡು. ಹ್ಞೂ ಆಯಿತು. ಹ್ಞೂ ನಿನ್ನಿದೆಲ್ಲ ನೀನು ಇಟ್ಕೋ. ಆದರೆ ಒಂದು ಮಾತು ಹೇಳ್ತೀನಿ, ಪ್ರೆಗ್ನೆಂಟ್ ಅಲ್ವಾ, ಸ್ವಲ್ಪ ಹುಷಾರಾಗಿರೋದು ಕಲ್ತ್ಕ. ಅಷ್ಟೇ ಅಲ್ಲ, ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಕಲ್ತ್ಕ. ಇಲ್ಲೇ ಅವ್ರು ಕೊಟ್ಟರು ಇವ್ರು ಇದು ಕೊಟ್ಟರು ಅಂತೇಳ್ಬಿಟ್ಟು ಸುಮ್ಮನೆ ಕೂತ್ಕೋಬೇಡ. ನನ್ನ ಮಗು ಬಗ್ಗೆ ನಾನು ಕಾಳಜಿ ಐತೆ ಬಿಡು. ಸರಿ ಆಯಿತು. ಇನ್ಮ್ಯಾಲೆ ಇವಳು ಹೇಳ್ದಂಗೆ ಕೇಳ್ಕೊಂಡು ಇಕ್ತಾಳೆ. ಇವಳು ಹೊತ್ತಿಗೆ ಅಂತಿದ್ರೆ ಸುಮ್ಮನೆನೇನು ಮನೆ ಹೇಳಿದ ಕೆಲಸ ಎಲ್ಲ ಮಾಡಬೇಕಾಯ್ತದೆ. ಅಲ್ಲ ಕಣಮಿ, ಹೋಗ್ಬಿಟ್ಟು ಒಂದ್ಕಿತ ಸ್ಕ್ಯಾನಿಂಗ್ ಏನಿಯ ಮಾಡಿಸ್ಕೊಬಿಟ್ಟು ಬರಬೇಕಿತ್ತು. ನಾವು ಆಸ್ಪತ್ರೆಗೆ ಏನಿಯ ಹೋಗ್ದಿದ್ದಂಗೆ ಇಲ್ಲಿ ನಿಂತ್ಕೊಂಡು ಕುಂತ್ಕೊಂಡು ಆಟ ಆಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳು? ಹೋಗ್ಬಿಟ್ಟು ಬರೋಣ ಸ್ಕ್ಯಾನಿಂಗಿಗೆ? ಹ್ಞೂ ಕಣಜ್ಜಿ, ಇಲ್ಲೇ ಪ್ಯಾಟ್ಗೆ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹಂಗೆ ಬರೋಣ ಹೇಳು. ಸುಮ್ಮನೆ ಎಲ್ಲರೂ ಹೇಳ್ತಾನೆ ಅವ್ರಿ, ಸ್ಕ್ಯಾನಿಂಗ್ ಮಾಡಿಸ್ರಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ತಕೋಗ್ರಿ ಅಂತ. ಇವ್ರು ಪಾಪ ಭಾಳ ಸಂದಾಗ ಔಷಧಿ ಎಲ್ಲ ಕೊಡ್ತಾವ್ರೆ. ಆದ್ರೂ ಒಂದ್ಕಿತ ಹೋಗಿ ಬರೋದ್ರಾಗೆ ಏನೈತಿ ಹೇಳ್ತೀಯಪ್ಪು, ಹೋಗ್ಬಿಟ್ಟು ಬಂದ್ರೆ ಆಯ್ತು ತಗ. ಕಣಜ್ಜಿ ಹೋಗಣ ಹೇಳು. ಅಂತ ಸಂದಾಗ ಐತಮ್ಮಿ ರೂಮು? ಭಾಳ ಸಂದಾಗ ಮಾಡೋರಿ. ಇವಳು ನಿಧಿ ಸಂದಕ್ಕಿರೋ ರೂಮೇನಿಯ ತಗೊಬಿಟ್ಟು ಸೇರ್ಕೊಬಿಟ್ಟವಳು ನೋಡು. ಕಣಜ್ಜಿ ಡೆಕೋರೇಷನ್ ನೋಡು, ಯಪ್ಪ ಬೆಡ್ ನೋಡು, ಎಲ್ಲ ಏನು ಸಂದಕೈತೆ. ಇವಳು ಅದಕ್ಕೆ ನೀ ಬಂದ್ಬಿಟ್ಟಿಲ್ಲ, ಆರಾಮಾಗಿ ಅವ್ರ ಅಮ್ಮನ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲ ಆರಾಮಾಗಿ ಸೇರ್ಕೊಬಿಟ್ಟವಳಿ ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು. ಹೆಂಗೋ ನಾನು ಈ ರೂಮಿನ ನೀ ಬೇಕು ಅಂತ ಕೇಳಿ ಒಳ್ಳೆ ಕೆಲಸ ಮಾಡಿದೆ ಹೇಳು. ಇವಾಗ ಹೆಂಗೋ ಈ ರೂಮ್ ನಿನಗೆ ಸಿಕ್ತು, ನೀನಿನ ಮೇಲೆ ಶಾನೆ ಸ್ಟ್ರೈನ್ ತಗೋಬೇಡ, ಆರಾಮಾಗಿ ರೆಸ್ಟ್ ಮಾಡು. ಸರಿ ಅಜ್ಜಿ. ಅಜ್ಜಿ ಬೆಡ್ಡು ಅಷ್ಟೇ ಎಷ್ಟು ಮೆತ್ತಗೈತು ಗೊತ್ತೇನು? ಹೌದೇ ಕಣಜ್ಜಿ, ತಗೊಳ್ಳಿ ಹಣ್ಣ. ಅಮ್ಮ ಇದ್ದು ನಿಮಗೆ ಕೊಟ್ಬರ್ರಿ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಯಪ್ಪ ಈ ಸೊಂದನ್ನು ಕಳಿಸ್ಬಿಟ್ಟೈತೆ ಅತ್ತೆ. ಅಲಿಕ ಮಾಲಿಕ್ ಒಯ್ಕು ನೋಡ್ದೇನಿ, ಇಷ್ಟೊಣ್ಣಂತೂ ನಮ್ಮ ಮನೆಗೆ ತರಕ್ಕೆ ಇಲ್ಲ. ಯಾವ ಪಾಟಿ ರೇಟ್ ಐತಿ ಇವಾಗ ಹಣ್ಣು. ಆದ್ರೂ ನಿಮ್ಮ ಅತ್ತೆ ನೋಡು ಎಂಥ ಸಂದಾಗ ನೋಡ್ಕೊತಾವಳು ನಿನ್ನ. ಅದ್ರಾಗೂ ನಿಂಗೆ ಏನಾರ ಗಂಡು ಮಗ ಆಗೋಗ್ಬಿಡ್ತು ಅಂತ ಹೇಳಿದ್ರೆ ನಿಮ್ಮ ಅತ್ತೆ ಅಂತೂ ನಿನ್ನ ರಾಣಿ ಥರ ನೋಡ್ಕೊತಾಳೆ ನೋಡು. ಹೆಂಗನಾಗಿ ಗಂಡು ಮಗನೇ ಆಗಬೇಕು ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ನಾವು ತುಪ್ಪದ ದೀಪನ ಹಚ್ಬೇಕಾಯ್ತದೆ, ಸರಿನಾ? ದಿನ ಪೂಜೆ ಮಾಡಿಬಿಟ್ಟು ನೀನು ದೇವ್ರ ಹತ್ರ ಬೇಡ್ಕ, ಅಪ್ಪ ದೇವರೇ ಆದಷ್ಟು ಬೇಗನೆ ನಮ್ಗೆ ಹೆಂಗೋ ಒಂದು ಗಂಡು ಮಗನ ಕೊಟ್ಬಿಡಪ್ಪ, ದಿನ ತುಪ್ಪದ ದೀಪ ಹಚ್ತೀನಿ ಅಂತ ಹೇಳ್ಬಿಟ್ಟು ನೀನೇ ದೇವ್ರ ತಕ್ಕ ಹೇಳ್ಕ. ಸರಿ ಅಜ್ಜಿ ಆಯಿತು. ಮೊದಲು ನೀನು ತಪ್ಪು ಮಾಡಿದ್ಯಾ ಅಂತ ಅನ್ನಿಸ್ತಿತ್ತು ನನ್ನ ಮನಸ್ಸಿಗೆ. ಆದರೆ ಇವಾಗ ಒಳ್ಳೆ ಕೆಲಸನೇ ಮಾಡಿದ್ಯಾ, ಲವ್ ಮಾಡಿಬಿಟ್ಟು ಒಳ್ಳೆ ಮನೆಯ ಸೇರಿದ್ಯಾ ಅಂತ ಅನ್ನಿಸ್ತೈತೆ. ಅವ್ನು 420 ಇರ್ಬೋದು, ಆದರೆ ಮನೆಗಿರೋರೆಲ್ಲ ಒಳ್ಳೆಯವರಲ್ಲ, ಸಾಕಿ ಹೇಳು. ಕಣಜ್ಜಿ